ವಿಧಾನಸಭೆ ಕಲಾಪದಲ್ಲಿ ಇವತ್ತು ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯಿತು. ಕಾಂಗ್ರೆಸ್ ವಿರುದ್ಧ ಕೆಂಡಕಾರಿದ ಕೇಸರಿ ನಾಯಕರು ಒಂದು ಸಮುದಾಯದ ಓಲೈಕೆಗೆ ಸರ್ಕಾರ ಕುಮ್ಮಕ್ಕು ನೀಡ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ರು. ಹಾಗಾದ್ರೆ ಯಾವ್ಯಾವ ನಾಯಕರು ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ನಾವೇನು ಸಂದೇಶ ಕೊಟ್ವಿ? ನೀವೇನ್ ಬೇಕಾದ್ರೂ ಮಾಡಿ, ನಮಗೆ ಓಟ್ ಹಾಕಿ, ನಾವು ನಿಮ್ಮ ಜೊತೆಗಿದ್ದೀವಿ. ಬಾರಕೂನ್ ಮಾಫ್, ನೀವು ಇಂಥ ಒಂದು ಸಮುದಾಯಕ್ಕೆ ಸೇರಿದ್ರಾಯ್ತು, ಬೇಕಾದ್ ಮಾಡ್ರಿ, ನೀವು ನಿಮ್ಮ ಜೊತೆಗಿದ್ದೀವಿ. ನಿಜ, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆ ಎಲ್ಲ ಸರ್ಕಾರದಲ್ಲೂ ಇದೆ. ರೈತರ ಮೇಲಿನ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆ ಎಲ್ಲ ಸರ್ಕಾರದಲ್ಲೂ ಇದೆ. ಕನ್ನಡ ಹೋರಾಟಗಾರರ ಮೇಲಿನ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರ ಎಲ್ಲ ಪಕ್ಷಗಳ ಸರ್ಕಾರ ಇದ್ದಾಗಲೂ ಇದೆ. ನೀವು ಪೊಲೀಸ್ ಠಾಣೆ ಮೇಲಿನ ದಾಳಿಯನ್ನ ಈ ರೀತಿ ಚಳವಳಿಗಳಿಗೆ ಸಮೀಕರಿಸ್ಲಿಕ್ಕೆ ಬರುತ್ತಾ ಸಭಾಪತಿಗಳೇ? ಪೊಲೀಸ್ ಠಾಣೆ ಮೇಲಿನ ದಾಳಿಯ ಪ್ರಕರಣಗಳನ್ನ ಸಾಮಾನ್ಯ ಪ್ರಕರಣ ಅಂತ ನೀವು ಭಾವಿಸ್ತೀರಾ? ವಾಪಸ್ ತೆಗೆದುಕೊಳ್ಳೋದ್ರಿಂದ ಏನ್ ಮೆಸೇಜ್ ಹೋಗುತ್ತೆ? ಅದ್ರ ಪರಿಣಾಮ ಉದಯಗಿರಿ ಠಾಣೆ ಮೇಲೆ ದಾಳಿ ಆಯಿತು. ಅದ್ರ ಪರಿಣಾಮ ಯಾಕೆಂದ್ರೆ ನೆಟ್ವರ್ಕ್ ಬಹಳ ಸ್ಟ್ರಾಂಗ್ ಇದೆ. ಈ ಸೋಷಿಯಲ್ ಮೀಡಿಯಾದಲ್ಲೂ ಹೋಗುತ್ತೆ, ಮತ್ತೆ ನಮ್ದುಕ್ಕೆ ಗೌರ್ಮೆಂಟ್ ಅಂತ ಕೆಲವರು ಭಾವನೆ ಇದೆ. ನಾವೇನ್ ಮಾಡಿದ್ರು ನಡೆಯುತ್ತೆ, ದನ ಕಡಿದ್ರು ನಡೆಯುತ್ತೆ, ಅತ್ಯಾಚಾರ ಮಾಡಿದ್ರು ನಡೆಯುತ್ತೆ, ಬ್ಯಾಂಕ್ ದರೋಡೆ ಮಾಡಿದ್ರು ನಡೆಯುತ್ತೆ, ಏನ್ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು ನಡೆಯುತ್ತೆ, ನಮ್ಮ ಪರವಾಗಿ ಸರ್ಕಾರ ಇದೆ ಅನ್ನೋ ಭಾವನೆ ಇದೆಯಲ್ಲ, ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಭಾವನೆ. ಇವರು ಫಾರ್ವರ್ಡ್ ಮಾಡಿದ ಮೇಲೆ ಇದು ಧರ್ಮ ನಿಂದನೆ ಹೇಗಾಗತ್ತೆ ಅಂದ್ರೆ, ಉರ್ದು ಬಳಕೆ ಮಾಡಿದ್ರೆ ಧರ್ಮ ನಿಂದನೆ ಆಗತ್ತಾ? ಅಥವಾ ಅರಬಿಕ್ ಭಾಷೆ ಬಳಸಿದ್ರೆ ಧರ್ಮ ನಿಂದನೆ ಆಗತ್ತಾ? ಇದಕ್ಕೆ ಮೂಟೆಗಟ್ಟಲೆ ಕಲ್ಲುಗಳು ಬೇಕಾ ತೂರಕ್ಕೆ? ರಾತ್ರಿ 1000 ಗಟ್ಟಲೆ ಜನ ಸೇರ್ಬೇಕಾ ಪೊಲೀಸ್ ಸ್ಟೇಷನ್ಗೆ? ಮತ್ತೆ ಪೊಲೀಸ್ನವ್ರು ಹೇಗೆ ಕೆಲಸ ಮಾಡಬೇಕು? ಎಷ್ಟು ಜನ ಅವತ್ತು ಕಲ್ಲು ತೂರಾಟದಲ್ಲಿ ಪಾಪ 14 ಜನರು ಆಸ್ಪತ್ರೆಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತಲ್ಲ. ಇದು ಯಾಕೆ ಅಂದ್ರೆ ಭಯ ಇದೆಯಾ? ಇದಕ್ಕೆ ಅವ್ರು ಹೇಳಿದ್ ಸರಿ. ಹೋಗಿ ಜನರು ಯಾರನ್ನ ನೀವು ಹಿಡಿದಿದ್ದೀರಲ್ಲ, ಅವ್ರ ಹೆಸರೇನು, ಸತೀಶ್, ನಮ್ಮ ವಶಕ್ಕೆ ಕೊಡಿ. ದೇಶದಲ್ಲಿ ಉಂಟಾ ಇದು? KG ಗಲಭೆ ಆಗಿದ್ದು ಹಾಗೇನೆ. ತನ್ವೀರ್ ಶೇಟ್ ಅವರು ಪೊಲೀಸರು ತಕ್ಷಣಕ್ಕೆ ಧಾವಿಸಿ ಕ್ರಮ ತೆಗೆದುಕೊಂಡು ಬಿಟ್ಟಿದ್ರೆ ಈ ಗಲಭೆ ನಡೀತಿರ್ಲಿಲ್ಲ ಅಂತ ತನ್ವೀರ್ ಶೇಟ್ ಅವರು ಹೇಳಿದ್ದಾರೆ. ಅಲ್ಲಿನ ವಕ್ತಾರರಾಗಿರ್ತಕ್ಕಂಥ ಲಕ್ಷ್ಮಣ್ ಅವ್ರು ಏನ್ ಹೇಳ್ತಾ ಇದ್ದಾರೆ? RSS ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಯಾರು? ತನ್ವೀರ್ ಶೇಟ್ ಅವರು. ಆದ್ರೆ ಅವರು ರಾಜಾರೋಷವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾ ಇದ್ದಾರೆ RSS ನ ಕೈವಾಡ ಇದೆ. ಅಲ್ಲಿನ ಲಕ್ಷ್ಮಣ್ ಅವ್ರು ಹೇಳ್ತಾರೆ, ಇಂತರ ಚಟುವಟಿಕೆಗಳಲ್ಲಿ RSS ಮೂಗ್ ತೋರಿಸೋ ಪ್ರಯತ್ನನೇ ಮಾಡೋದಿಲ್ಲ. ಸುಮ್ನೆ RSS ಎಲ್ಲೋ ಸಮಾಜದ ಕೆಲಸ ಮಾಡ್ಕೊಂಡಿರ್ತಾರೆ. ಉದಯಗಿರಿ ಘಟನೆ ಒಳಗಡೆ RSS ಲವಲೇಶವೂ ಒಂದು ಪಾತ್ರ ಇಲ್ಲ. ಆದ್ರೆ RSS ಪಾತ್ರ ಇದೆ ಅಂತೇಳಿ ಆ ಒಂದು ಸ್ಟ್ಯಾಂಡ್ ಅನ್ನ ಬೇರೆ ತರನೇ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.